ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೆಂಟೆನ್ಸ್ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಸೆಂಟೆನ್ಸ್ ಅಂದರೆ ಏನು, ಸೆಂಟೆನ್ಸ್ನ ಹೇಗೆ ಫಾರ್ಮ್ ಮಾಡೋದು, ಮತ್ತು ಸೆಂಟೆನ್ಸ್ನಲ್ಲಿ ಎಷ್ಟು ಟೈಪ್ಸ್ಗಳಿವೆ, ಮತ್ತು ವಿತ್ ಎಕ್ಸಾಂಪಲ್ ಅಂದರೆ ಎಲ್ಲದಕ್ಕೂ ಎಕ್ಸಾಂಪಲ್ ಸಮೇತ ಇವತ್ತಿನ ವಿಡಿಯೋದಲ್ಲಿ ಸೆಂಟೆನ್ಸ್ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ವಿಡಿಯೋದಲ್ಲಿ ಸೆಂಟೆನ್ಸ್ ಅಂದರೆ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಸೆಂಟೆನ್ಸ್ ಮೀನ್ಸ್ ಎ ಗ್ರೂಪ್ ಆಫ್ ವರ್ಡ್ಸ್ ದಟ್ ಮೇಕ್ಸ್ ಕಂಪ್ಲೀಟ್ ಸೆನ್ಸ್. ಇಟ್ ಬಿಗಿನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಸೆಂಟೆನ್ಸ್ ಅಂದರೆ ಏನು? ಯಾವುದೇ ಒಂದು ಗ್ರೂಪ್ ಆಫ್ ವರ್ಡ್ಸ್, ಒಂದು ವರ್ಡ್ ಅಂದರೆ ಶಬ್ದಗಳ ಗ್ರೂಪನ್ನು, ಶಬ್ದಗಳ ಗುಂಪನ್ನು ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ದಟ್ ಮೇಕ್ಸ್ ಎ ಕಂಪ್ಲೀಟ್ ಸೆನ್ಸ್ ಅಂದರೆ ಯಾವುದೇ ಒಂದು ವರ್ಡ್ಸ್ನ ಗ್ರೂಪು, ಯಾವುದೇ ಒಂದು ಶಬ್ದಗಳ ಗ್ರೂಪು ನಮಗೆ ಕಂಪ್ಲೀಟಾಗಿ ಅರ್ಥ ಆಗೋ ಥರ ಇದ್ದರೆ, ಕಂಪ್ಲೀಟ್ ಸೆನ್ಸನ್ನು ಕೊಡ್ತಾ ಇದ್ದರೆ, ಒಂದು ಕಂಪ್ಲೀಟ್ ಮೀನಿಂಗನ್ನು ಕೊಡ್ತಾ ಇದ್ದರೆ ಅಂಥವುಗಳನ್ನು ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ಇಟ್ ಬಿಗ್ಯಾನ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಯಾವಾಗಲೂ ಸೆಂಟೆನ್ಸ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವುದೇ ಒಂದು ಸೆಂಟೆನ್ಸ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ವರ್ಡ್ನ ಮೊದಲನೇ ಅಕ್ಷರ ಏನಾಗಿರಬೇಕು? ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಮತ್ತು ಸೆಂಟೆನ್ಸ್ನ ಎಂಡಲ್ಲಿ ನಾವು ಫುಲ್ ಸ್ಟಾಪಿಂದ ಎಂಡ್ ಮಾಡಬೇಕು. ಯಾವುದೇ ಒಂದು ಸೆಂಟೆನ್ಸ್ ಎಂಡ್ ಮಾಡಬೇಕಾಗಿದ್ರೆ ಅಲ್ಲಿ ಫುಲ್ ಸ್ಟಾಪ್ನ ಹಾಕಿದ್ರೆ ಅದು ಸೆಂಟೆನ್ಸ್ ಎಂಡ್ ಆಗಿದೆ ಅಂತ ಇಲ್ಲಿ ಅರ್ಥ ಕೊಡುತ್ತೆ. ಅಂದರೆ ಸೆಂಟೆನ್ಸ್ನ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು? ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಬೇಕು. ಮತ್ತು ಸೆಂಟೆನ್ಸ್ನ ಎಂಡಲ್ಲಿ ನಾವೇನು ಕೊಡಬೇಕು? ಫುಲ್ ಸ್ಟಾಪನ್ನು ಕೊಡಬೇಕು. ಅಂದರೆ ನಮಗೆ ಏನು ಅರ್ಥ ಆಗುತ್ತೆ? ಇಲ್ಲಿ ಸೆಂಟೆನ್ಸ್ ಸ್ಟಾರ್ಟ್ ಆಗಿದೆ ಮತ್ತು ಇಲ್ಲಿ ಸೆಂಟೆನ್ಸ್ ಎಂಡ್ ಆಗಿದೆ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸೆಂಟೆನ್ಸ್ ಅಂದರೆ ಯಾವುದೇ ಒಂದು ವರ್ಡ್ಸ್ನ ಗ್ರೂಪು, ಒಂದು ಶಬ್ದಗಳ ಗುಂಪು ಒಂದು ಮೀನಿಂಗನ್ನು ಕೊಡ್ತಾ ಇದ್ದರೆ ಅದನ್ನು ನಾವು ಸೆಂಟೆನ್ಸ್ ಅಂತ ಕರಿತೀವಿ. ಅದು ಫಸ್ಟಾಗಿ ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ ಸ್ಟಾಪಲ್ಲಿ ಎಂಡ್ ಆಗುತ್ತೆ. ಸೊ ಇದನ್ನು ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ಸೊ ನಿಮಗೆ ಸೆಂಟೆನ್ಸ್ ಅಂದರೆ ಏನು ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಎ ಸೆಂಟೆನ್ಸ್ ಮೇ ಬಿ ಎ ಸ್ಟೇಟ್ಮೆಂಟ್, ಕ್ವೆಶನ್, ಎಕ್ಸ್ಕ್ಲಮೇಷನ್ ಆರ್ ಕಾಮೆಂಟ್. It consists of a main clause and one or more subordinate clauses. A sentence may be short and simple or long. ಇಲ್ಲಿ ನೋಡಿ, ಸೆಂಟೆನ್ಸು ಯಾವ ರೀತಿ ಬೇಕಾದರೂ ಇರ್ಬೋದು. ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು, ಕ್ವೆಶನ್ ಆಗಿರ್ಬೋದು, ಅಥವಾ ಎಕ್ಸ್ಕ್ಲಮೇಷನ್ ಆಗಿರ್ಬೋದು, ಅಥವಾ ಕಮೆಂಡ್ ಆಗಿರ್ಬೋದು. ಅಂದರೆ ಸ್ಟೇಟ್ಮೆಂಟ್ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಒಂದು ವಿಷಯ ಹೇಳೋದು, ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಹೇಳೋದು. ಇಲ್ಲ ಕ್ವೆಶನ್ ಅಂದರೆ ಯಾವುದೇ ಒಂದು ಪ್ರಶ್ನೆ ಹೇಳೋದು, ಪ್ರಶ್ನೆ ಕೇಳೋದು, ಅದನ್ನು ಕೂಡ ಒಂದು ಸೆಂಟೆನ್ಸ್ ಅಂತೀವಿ. ಒಂದು ಎಕ್ಸ್ಕ್ಲಮೇಷನ್ ಅಂದರೆ ಯಾವುದೇ ಒಂದು ಆಶ್ಚರ್ಯಕರವಾದ ಸಂಗತಿ ಹೇಳೋದು, ಆಶ್ಚರ್ಯಕರವಾದ ವಿಷಯ ಹೇಳೋದು, ಅದನ್ನು ಕೂಡ ನಾವು ಇಲ್ಲಿ ಏನಂತ ಕರಿತೀವಿ? ಸೆಂಟೆನ್ಸಲ್ಲೇ ತೋರಿಸ್ತೀವಿ. ಇನ್ನು ಕಮೆಂಡ್ ಅಂದರೆ ಒಂದು ಅಥವಾ ಎರಡು ಕ್ಲಾಸಸ್ ಸೇರ್ಸ್ ಆಗಿರ್ಬೋದು, ಎರಡು ಫ್ರೇಸ್ ಸೇರ್ಸ್ ಆಗಿರ್ಬೋದು. ಈ ರೀತಿ ಇರೋಗಳನ್ನು ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತಲೇ ಕರಿತೀವಿ. ಇಟ್ ಕನ್ಸಿಸ್ಟ್ ಆಫ್ ಎ ಮೇನ್ ಕ್ಲಾಸ್ ಆ್ಯಂಡ್ ಒನ್ ಆರ್ ಮೋರ್ ಸಬಾರ್ಡಿನೇಟ್ ಕ್ಲಾಸ್. ಅಂದರೆ ಸೆಂಟೆನ್ಸಲ್ಲಿ ಒಂದು ಮೇನ್ ಕ್ಲಾಸ್ ಇರುತ್ತೆ, ಒಂದು ಸಬಾರ್ಡಿನೇಟ್ ಅಂದರೆ ಸಬಾರ್ಡಿನೇಟ್ ಕ್ಲಾಸಸ್ಸು ಒನ್ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಅಂದರೆ ಒಂದು ಮೇನಾಗಿ ಇರಲೇಬೇಕು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಅಂದರೆ ಸೆಂಟೆನ್ಸಲ್ಲಿ ಏನಾಗಿರುತ್ತೆ? ಒಂದು ಮೇನ್ ಕ್ಲಾಸ್ ಇರುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬಾರ್ಡಿನೇಟ್ ಕ್ಲಾಸಸ್ ಇರುತ್ತವೆ. ಎ ಸೆಂಟೆನ್ಸ್ ಮೇ ಬಿ ಶಾರ್ಟ್ ಆ್ಯಂಡ್ ಸಿಂಪಲ್ ಆರ್ ಲಾಂಗ್. ಅಂದರೆ ಸೆಂಟೆನ್ಸು ಶಾರ್ಟ್ ಆಗಿರ್ಬೋದು, ಸಿಂಪಲ್ ಸೆಂಟೆನ್ಸ್ ಆಗಿರ್ಬೋದು, ಅಥವಾ ಲಾಂಗ್ ಸೆಂಟೆನ್ಸ್ನೂ ಕೂಡ ಆಗಿರ್ಬೋದು. ಲಾಂಗ್ ಆಗಿದ್ರೂ ಕೂಡ ಸೆಂಟೆನ್ಸ್ ಅಂತೀವಿ. ಅದರಲ್ಲಿ ಮೇನ್ ಯಾವ ಪಾರ್ಟ್ಗಳಿರಬೇಕು ಅಂತಂದರೆ ಒಂದು ಮೇನ್ ಕ್ಲಾಸು, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಬಾರ್ಡಿನೇಟ್ ಕ್ಲಾಸ್ ಇರಬೇಕು. ಅದರಲ್ಲಿ ಮೊದಲನೇ ಅಕ್ಷರ ಏನಾಗಿರಬೇಕು? ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ಇರಬೇಕು, ಮತ್ತು ಎಂಡಲ್ಲಿ ಏನಾಗಿರಬೇಕು? ಫುಲ್ ಸ್ಟಾಪನ್ನು ಹೊಂದಿರಬೇಕು. ಅಂಥವುಗಳನ್ನ ನಾವು ಏನಂತ ಕರಿತೀವಿ? ಸೆಂಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಇನ್ ಇಂಗ್ಲೀಷ್ ಟೈಪಿಕಲಿ ಫಾಲೋಸ್ ದ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಸ್ಟ್ರಕ್ಚರ್. ನೋಡಿ, ಯಾವಾಗಲೂ ಇಲ್ಲಿ ನೋಡಿ SVO ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. SVO ಅಂದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಅಂದರೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಸೆಂಟೆನ್ಸು, ಒಂದು ಸ್ಟ್ಯಾಂಡರ್ಡ್ ಸೆಂಟೆನ್ಸಲ್ಲಿ ಏನೇನು ಒಳಗೊಂಡಿರುತ್ತೆ ಅಂದರೆ ಸಬ್ಜೆಕ್ಟು, ವರ್ಬು ಮತ್ತು ಆಬ್ಜೆಕ್ಟ್ ಸ್ಟ್ರಕ್ಚರ್. ಅಂದರೆ ಇದೇ ರೀತಿ ಸ್ಟ್ರಕ್ಚರಲ್ಲಿ ಇರುತ್ತೆ. ಅಂದರೆ ಫಸ್ಟು ಸಬ್ಜೆಕ್ಟ್ ಇರುತ್ತೆ, ಆಮೇಲೆ ವರ್ಬ್ ಇರುತ್ತೆ, ಮತ್ತು ಲಾಸ್ಟಲ್ಲಿ ಏನಿರುತ್ತೆ? ಆಬ್ಜೆಕ್ಟ್ ಆಗಿರುತ್ತೆ. ಈ ರೀತಿ ಸ್ಟ್ರಕ್ಚರನ್ನು ಹೊಂದಿರುತ್ತೆ. ಇದು ಏನು? ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. ಅಂದರೆ ಸೆಂಟೆನ್ಸ್ನ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ.
where the subject performs the action, the verb is the action and the object receives the action. ಇಲ್ಲಿ ನೋಡಿ ಏನಂದರೆ ಸಬ್ಜೆಕ್ಟ್ ಏನು ಮಾಡುತ್ತೆ, ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಅಂದರೆ ಸಬ್ಜೆಕ್ಟ್ ಇಲ್ಲಿ ಸೆಂಟೆನ್ಸಲ್ಲಿ ನಾವು ಸೆಂಟೆನ್ಸಲ್ಲಿ ಏನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟನ್ನು ನೋಡ್ತೀವಿ. ಇಲ್ಲಿ ಸಬ್ಜೆಕ್ಟ್ ಏನು ಮಾಡುತ್ತೆ, ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡುತ್ತೆ. ಅಂದರೆ ಆ್ಯಕ್ಷನ್ ಯಾವ್ದು ಮಾಡ್ತಿರುತ್ತೆ, ಯಾವ ವಸ್ತುವಿನ ಯಾವ ವ್ಯಕ್ತಿಯ ಕೈಯಿಂದ ಆ್ಯಕ್ಷನ್ ಆಗ್ತಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಸಬ್ಜೆಕ್ಟ್ ಅಂತ ಕರಿತೀವಿ. ವರ್ಬ್ ಅಂದರೆ ಏನು, ಇಲ್ಲಿ ಅದು ಆ್ಯಕ್ಷನ್ ಏನು ಆ್ಯಕ್ಷನ್ ಇದೆ ಅದನ್ನು ವರ್ಬ್ ಅಂತ ಕರಿತೀವಿ. ಮತ್ತು ಆ್ಯಕ್ಷನ್ ಯಾರ ಮೇಲೆ ಮಾಡ್ತಾ ಇದ್ದಾರೆ, ಯಾರಿಗೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಏನಂತ ಕರಿತೀವಿ, ಆಬ್ಜೆಕ್ಟ್ ಅಂತ ಕರಿತೀವಿ. ಸೆಂಟೆನ್ಸ್ ಆಲ್ಸೋ ರಿಕ್ವೈರ್ ಎ ಕಂಪ್ಲೀಟ್ ಐಡಿಯಾ, ಎ ಕ್ಯಾಪಿಟಲ್ ಲೆಟರ್ ಎಟ್ ದ ಬಿಗಿನಿಂಗ್ ಆ್ಯಂಡ್ ಎಂಡ್ ವಿತ್ ಫಂಕ್ಷುಯೇಷನ್. ಇಲ್ಲಿ ಸೆಂಟೆನ್ಸ್ ಅನ್ನೋದು ಏನಿರುತ್ತೆ, ಒಂದು ಕಂಪ್ಲೀಟ್ ಐಡಿಯಾನ ಕೊರುತ್ತೆ. ಅಂದರೆ ಯಾವುದೇ ಒಂದು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರೋದ್ರಿಂದ ನಾವು ಆ್ಯಕ್ಷನ್ ಯಾರಿಂದ ನಡೀತಾ ಇದೆ ಮತ್ತು ಯಾರ ಮೇಲೆ ನಡೀತಾ ಇದೆ, ಯಾರಿಗಾಗಿ ನಡೀತಾ ಇದೆ ಮತ್ತು ಏನು ಆ್ಯಕ್ಷನ್ ನಡೀತಾ ಇದೆ ಅಂತ ಇಲ್ಲಿ ನಮಗೆ ಕಂಪ್ಲೀಟ್ ಐಡಿಯಾನ ಸೆಂಟೆನ್ಸಲ್ಲಿ ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಸೆಂಟೆನ್ಸ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ, ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೆಂಟೆನ್ಸ್ನ ಸ್ಟಾರ್ಟಿಂಗ್ ವರ್ಡ್ ಏನಿದೆ ಆ ವರ್ಡ್ನ ಮೊದಲನೇ ಅಕ್ಷರ ಕ್ಯಾಪಿಟಲಲ್ಲಿ ನಾವು ಸೇರಿಸಬೇಕಾಗುತ್ತೆ. ಆ್ಯಂಡ್ ಎಂಡ್ ವಿತ್ ಎ ಪಂಕ್ಚುಯೇಷನ್. ಯಾವುದೇ ಒಂದು ಪಂಕ್ಚುಯೇಷನ್ ಅಂದರೆ ಯಾವುದೇ ಒಂದು ಕೀಗಳಿಂದ ಇಲ್ಲಿ ಏನಾಗುತ್ತೆ, ಸೆಂಟೆನ್ಸ್ ಎಂಡ್ ಆಗುತ್ತೆ. ಅದು ಕಾಮ ಆಗಿರ್ಬೋದು, ಕ್ವೆಶನ್ ಮಾರ್ಕ್ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು. ಈ ರೀತಿ ಪಂಕ್ಚುಯೇಷನ್ಸ್ಗಳಿಂದ ಏನಾಗುತ್ತೆ, ಸೆಂಟೆನ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅಂದರೆ ಎಂಡಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಫಂಕ್ಷುಯೇಷನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ, ನಾನು ಇವಾಗಲೇ ಹೇಳಿದೆ ಸೆಂಟೆನ್ಸ್ನ ಸ್ಟ್ರಕ್ಚರನ್ನು ಈಗಾಗಲೇ ಹೇಳಿದ್ದೀನಿ. ಸೊ ಇಲ್ಲೂ ನೋಡಿ ಬೇಸಿಕ್ ಸ್ಟ್ರಕ್ಚರ್ ಯಾವ ರೀತಿ ಇರೋಂದರೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಅಂದರೆ ಇಲ್ಲಿ ಸಬ್ಜೆಕ್ಟಲ್ಲಿ ನೋಡಿ ದ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಪರ್ಫಾರ್ಮಿಂಗ್ ದ ಆ್ಯಕ್ಷನ್. ಇಲ್ಲಿ ಸಬ್ಜೆಕ್ಟಲ್ಲಿ ಏನಾಗುತ್ತೆ, ಯಾವುದೇ ಒಂದು ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು ಅಥವಾ ಥಿಂಗ್ಸ್ ಆ್ಯಕ್ಷನನ್ನು ಏನು ಮಾಡ್ತಾ ಇರುತ್ತೆ, ಪರ್ಫಾರ್ಮ್. ಅಂದರೆ ಆ ಒಂದು ಏನು ಕೆಲಸ ನಡೆಯುತ್ತೆ ಆ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅದನ್ನು ನಾವೇನಂತ, ಅದು ಪ್ಲೇಸ್ ಆಗಿರ್ಬೋದು ಅಥವಾ ಪರ್ಸನ್ ಆಗಿರ್ಬೋದು, ಥಿಂಕ್ ಆಗಿರ್ಬೋದು, ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಸಬ್ಜೆಕ್ಟ್ ಅಂತ ಕರಿತೀವಿ. ಆ್ಯಸ್ ಯೂಶುವಲ್ ವರ್ಬ್ ಅಂದರೆ ದ ಆ್ಯಕ್ಷನ್. ಅದು ಏನಂದರೆ ವರ್ಬ್ ಅಂದರೆ ಏನು, ಆ್ಯಕ್ಷನ್, ಯಾವ ಕೆಲಸ, ಆ ಕೆಲಸನ ಯಾವ ಕೆಲಸ ಅನ್ನೋದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ದ ನೆಕ್ಸ್ಟ್ ಆಬ್ಜೆಕ್ಟ್, ದ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ರಿಸೀವಿಂಗ್ ದ ಆ್ಯಕ್ಷನ್. ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಏನಾಗಿರುತ್ತೆ, ಯಾವಾಗಲೂ ಆಪ್ಷನಲ್ ಆಗಿರುತ್ತೆ. ಅಂದರೆ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಇರಲೂಬಹುದು ಅಥವಾ ಇರದೇನೂ ಇರ್ಬೋದು. ಆಬ್ಜೆಕ್ಟ್ ಕಂಪಲ್ಸರಿ ಅಂತ ಏನಿಲ್ಲ. ಇಲ್ಲಿ ಸೆಂಟೆನ್ಸಲ್ಲಿ ಯಾವುದೇ ಸೆಂಟೆನ್ಸಲ್ಲಿ ವರ್ಬ್ ಇದು ಸಬ್ಜೆಕ್ಟು ಮತ್ತು ವರ್ಬ್ ಅನ್ನೋದು ಕಂಪಲ್ಸರಿ ಆಗುತ್ತೆ. ಆಬ್ಜೆಕ್ಟ್ ಅನ್ನೋದು ಆಪ್ಷನಲ್ ಆಗಿರುತ್ತೆ. ಆಬ್ಜೆಕ್ಟ್ ಇದ್ದರೂ ಇರ್ಬೋದು, ಇಲ್ಲಾಂದರೆ ಇರದೇನೂ ಇರ್ಬೋದು. ಆಬ್ಜೆಕ್ಟ್ ಏನಿರುತ್ತೆ ಅಂದರೆ ಯಾವುದೇ ಒಂದು ಆ್ಯಕ್ಷನ್ನ ರಿಸೀವ್ ಮಾಡುವಂಥದ್ದು. ಆ ಪ್ಲೇಸಲ್ಲಿ ಏನು ಪರ್ಸನ್ ನೇಮ್ ಆದರೂ ಇರ್ಬೋದು, ಪ್ಲೇಸ್ ನೇಮ್ ಆದರೂ ಇರ್ಬೋದು ಅಥವಾ ಥಿಂಗ್ಸ್ ನೇಮ್ ಆದರೂ ಇರ್ಬೋದು. ಅದೇನು ಮಾಡ್ತಾ ಇರುತ್ತೆ ಅಂದರೆ ಆ್ಯಕ್ಷನ್ನ ರಿಸೀವ್ ಮಾಡ್ತಾ ಇರುತ್ತೆ. ಅಂದರೆ ಸಬ್ಜೆಕ್ಟು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ಆಬ್ಜೆಕ್ಟು ಆ್ಯಕ್ಷನ್ನ ರಿಸೀವ್ ಮಾಡ್ತಾ ಇರುತ್ತೆ. ಇಲ್ಲಿ ನಡುವೆ ಏನು ವರ್ಬ್ ಅನ್ನೋದು ಏನಾಗಿರುತ್ತೆ, ಇದು ಆ್ಯಕ್ಷನ್ ಆಗಿರುತ್ತೆ. ಸೊ ಸೆಂಟೆನ್ಸ್ನ ಸ್ಟ್ರಕ್ಚರ್, ಬೇಸಿಕ್ ಸ್ಟ್ರಕ್ಚರ್ ಏನಂದರೆ SVO, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡೋಣ. ಟೆರ್ರಿ ವಾಸ್ ಲೇಟ್ ಫಾರ್ ದ ಬಸ್. ಇಲ್ಲಿ ನೋಡಿ ಟೆರ್ರಿ ಅನ್ನೋದೇನಿದೆ, ಇದು ಸಬ್ಜೆಕ್ಟ್. ನೋಡಿ ಇಲ್ಲಿ ಟೆರ್ರಿ ಅನ್ನೋದೇನು ಒಂದು ಸಬ್ಜೆಕ್ಟ್, ಇಲ್ಲಿ ಲೇಟ್ ಅನ್ನೋದೇನು ಒಂದು ವರ್ಬ್ ಮತ್ತು ಬಸ್ ಅನ್ನೋದೇನು ಆಬ್ಜೆಕ್ಟ್. ಇಲ್ಲಿ ಸೆಂಟೆನ್ಸಲ್ಲಿ ನಾವು ಹೆಲ್ಪಿಂಗ್ ವರ್ಡ್ಸ್ನೆಲ್ಲ ಬಳಸ್ತೀವಿ. ಸೊ ಇಲ್ಲಿ ಮೇನ್ ವರ್ಡ್ಗಳು ಯಾವಂದರೆ ಟೆರ್ರಿ, ಲೇಟ್ ಮತ್ತು ಬಸ್. ಇಲ್ಲಿ ಟೆರ್ರಿ ಅನ್ನೋದೇನಾಗುತ್ತೆ, ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಅಂದರೆ ಟೆರ್ರಿ ಅನ್ನೋ ಸ್ಟಾರ್ಟಿಂಗಲ್ಲಿ ಬಂದಿದೆ, ಇದು ಸಬ್ಜೆಕ್ಟ್ ಆಗಿರುತ್ತೆ. ದ ನೆಕ್ಸ್ಟ್ ಏನು ವರ್ಬ್. ಲೇಟ್ ಅನ್ನೋದು ಇದೊಂದು ಆ್ಯಕ್ಷನ್, ಅಂದರೆ ಲೇಟ್ ಆಗಿದ್ದಾಳೆ, ತಡವಾಗಿದ್ದಾಳೆ, ಇದು ಒಂದು ಆ್ಯಕ್ಷನ್ ಆಗಿ. ಆಮೇಲೆ ದ ಬಸ್ ಅನ್ನೋದೇನಿದೆ, ಇಲ್ಲಿ ಬಸ್ ಅನ್ನೋದು ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಸೆಂಟೆನ್ಸಲ್ಲಿ ಏನಿದೆ, ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ ಮತ್ತು ಆ್ಯಕ್ಷನ್ ಇದೆ. ಮತ್ತು ಇಲ್ಲಿ ನೋಡಿ ಇನ್ನು ಮೇನ್ ಅಂದರೆ ಸೆಂಟೆನ್ಸ್ನ ಸ್ಟಾರ್ಟಿಂಗಲ್ಲಿ ಏನು ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಿದ್ದೀವಿ ಮತ್ತು ಎಂಡಲ್ಲಿ ಏನು ಫುಲ್ ಸ್ಟಾಪನ್ನು ಯೂಸ್ ಮಾಡಿದ್ದೀವಿ. ಫುಲ್ ಸ್ಟಾಪನ್ನು ಪಂಕ್ಚುಯೇಷನ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ ದ ಕಾರ್ ರ್ಯಾನ್ ಎ ರೆಡ್ ಲೈಟ್. ದ ಕಾರ್ ಅನ್ನೋದು ಏನು, ಇಲ್ಲಿ ಸಬ್ಜೆಕ್ಟು, ರ್ಯಾನ್ ಅನ್ನೋದು ಒಂದು ವರ್ಬು ಮತ್ತು ರೆಡ್ ಲೈಟ್ ಅನ್ನೋದು ಏನಿಲ್ಲಿ ಒಂದು ಆಬ್ಜೆಕ್ಟ್. ಅಂದರೆ ಕಾರ್ ರ್ಯಾನ್ ಎ ರೆಡ್ ಲೈಟ್ ಅಂದರೆ ಇಲ್ಲಿ ಸಬ್ಜೆಕ್ಟು, ವರ್ಬು ಮತ್ತು ಆಬ್ಜೆಕ್ಟನ್ನು ನಾವು ನೋಡಿದ್ದೀವಿ. ಆಲ್ಸೋ ಇಲ್ಲಿ ಕ್ಯಾಪಿಟಲ್ ಲೆಟರ್, ಫಸ್ಟಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಮತ್ತು ಲಾಸ್ಟಲ್ಲಿ ಪಂಕ್ಚುಯೇಷನ್, ಫುಲ್ ಸ್ಟಾಪ್ ಅನ್ನೋದು ಕೂಡ ಇದೆ. ಲಯಮ್ ಟುಕ್ ಔಟ್ ದ ಬಿನ್ಸ್ ಅಂದರೆ ಲಯಮ್ ಟುಕ್ ಔಟ್ ದ ಬಿನ್ಸ್. ಇಲ್ಲಿ ಲಯಮ್ ಅನ್ನೋದೇನು ಒಂದು ಸಬ್ಜೆಕ್ಟು,
ಟುಕ್ ಅನ್ನೋದು ಏನು ಒಂದು ಆಬ್ಜೆಕ್ಟು, ಇದು ವರ್ಬ್, ಮತ್ತು ಬಿನ್ಸ್ ಅನ್ನೋದು ಏನು ಒಂದು ಆಬ್ಜೆಕ್ಟ್. ಸೊ ಇಲ್ಲಿ ನೋಡಿ ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್. ಇಲ್ಲಿ ನಾವು ಎವ್ರಿ ಮಾರ್ನಿಂಗ್ ಅನ್ನೋದು ಒಂದು ಸಬಾರ್ಡಿನೇಟ್ ಕ್ಲಾಸ್ ಆಗುತ್ತೆ. ಮತ್ತೊಂದು ಕ್ಲಾಸ್ ಇಲ್ಲಿ ಮೇನ್ ಕ್ಲಾಸ್ ಏನಂದರೆ ಐ ಡ್ರಿಂಕ್ ಕಾಫಿ. ಇದರಲ್ಲಿ ನೋಡಿ ಐ ಅನ್ನೋದು ಏನು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಡ್ರಿಂಕ್ ಅನ್ನೋದು ಒಂದು ವರ್ಬ್, ಇಲ್ಲಿ ಕಾಫಿ ಅನ್ನೋದು ಏನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ಅಂದರೆ ಐ ಸಬ್ಜೆಕ್ಟು, ಡ್ರಿಂಕು ವರ್ಬ್, ಮತ್ತು ಕಾಫಿ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಎವ್ರಿ ಮಾರ್ನಿಂಗ್ ಅನ್ನೋದೇನು ಮತ್ತೊಂದು ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್ ಅಂತ ನಾವು ಹೇಳ್ಬೋದು. ಅಂದರೆ ಈ ಸೆಂಟೆನ್ಸಲ್ಲಿ 2 ಕ್ಲಾಸನ್ನು ನೋಡ್ತೀವಿ ನಾವು. ನಿಮ್ಮ ಮೊದಲೇ ನನಗೆ ಹೇಳಿದ್ದೀನಿ, ಸಬ್ಜೆಕ್ಟ್ ಏನಂದರೆ ಸೆಂಟೆನ್ಸಲ್ಲಿ ಮೇನ್ ಕ್ಲಾಸ್ ಇರುತ್ತೆ, ಮೇನ್ ಕ್ಲಾಸ್ ಜೊತೆಗೆ ಯಾವುದಾದ್ರೂ ಒಂದು ಸಬಾರ್ಡಿನೇಟ್ ಕ್ಲಾಸ್ ಇರುತ್ತೆ, ಅಥವಾ ಒಂದಕ್ಕಿಂತ ಹೆಚ್ಚು ಸಬಾರ್ಡಿನೇಟ್ ಕ್ಲಾಸ್ನೂ ಕೂಡ ಇರ್ಬೋದು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನೋಡೋಣ. ದೇರ್ ಆರ್ 4 ಟೈಪ್ಸ್ ಆಫ್ ಸೆಂಟೆನ್ಸ್. ಸೆಂಟೆನ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತಂದರೆ 4 ಟೈಪ್ಸಲ್ಲಿ ನಾವು ಸೆಂಟೆನ್ಸನ್ನು ಡಿವೈಡ್ ಮಾಡ್ತೀವಿ. ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ನೋಡಿ ಇಲ್ಲಿ 4 ಟೈಪ್ಸ್ನ ನಾವು ಸೆಂಟೆನ್ಸಲ್ಲಿ ನೋಡ್ತೀವಿ. ನಾವು ಮೊದಲನೇದಾಗಿ ಸಿಂಪಲ್ ಟೆನ್ಸ್ ಅಂದರೆ ಏನು ಅಂದರೆ ಅದರ ಎಕ್ಸಾಂಪಲ್ಸ್ನ ಮೊದಲನೇದಾಗಿ ಫಸ್ಟಾಗಿ ತಿಳ್ಕೊಳ್ಳೋಣ. ಸಿಂಪಲ್ ಸೆಂಟೆನ್ಸ್ ಕಂಟೇನ್ಸ್ 1 ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಈಸಿಯಾಗಿ ಹೇಳಬೇಕಂದ್ರೆ ಸಿಂಪಲ್ ಸೆಂಟೆನ್ಸಲ್ಲಿ ಒಂದೇ ಕ್ಲಾಸ್ ಇರುತ್ತೆ, ಅದು ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ. ಅದು ಬೇರೆ ಯಾವುದೇ ಡಿಪೆಂಡೆಂಟ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಯಾವುದೇ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿರುತ್ತೆ, ಬೇರೆ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ಅದು ಒಂದೇ ಕ್ಲಾಸ್ ಇರುತ್ತೆ, ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್, ಅದು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ಸಬ್ಜೆಕ್ಟ್ ಆ್ಯಂಡ್ ಎ ವರ್ಬ್ ಆ್ಯಂಡ್ ಮೇ ಆಲ್ಸೋ ಹ್ಯಾವ್ ಆ್ಯನ್ ಆಬ್ಜೆಕ್ಟ್ ಆ್ಯಂಡ್ ಮೋಡಿಫೈಯರ್ಸ್. ಇದರಲ್ಲಿ ಮೇನ್ ಆಗಿ ಏನಂದರೆ ಸಿಂಪಲ್ ಸೆಂಟೆನ್ಸಲ್ಲಿ ನಾವೇನು ಒಂದು ಸಬ್ಜೆಕ್ಟು ಮತ್ತು ಒಂದು ವರ್ಬ್ ಮಾತ್ರ ಇರುತ್ತೆ. ಅದು ಮೋಸ್ಟ್ ಆಫ್ ದ ಸೆಂಟೆನ್ಸಲ್ಲಿ, ಸಿಂಪಲ್ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಇರುತ್ತೆ. ಕೆಲವೊಂದು ಸಿಂಪಲ್ ಸೆಂಟೆನ್ಸ್ಗಳಲ್ಲಿ ಮಾತ್ರ ಆಬ್ಜೆಕ್ಟ್ಸ್ನ ನೋಡ್ತೀವಿ, ಮತ್ತು ಮೋಡಿಫೈಸ್ನ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ಬೋದು, ಈ ರೀತಿ ವರ್ಬ್ಸ್ಗಳನ್ನು ನೋಡ್ತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಡಾಗ್ ಬಾರ್ಕ್ಡ್. ಇಲ್ಲಿ ನೋಡಿ ದ ಡಾಗ್ ಬಾರ್ಕ್ಡಲ್ಲಿ ಏನು ಸಬ್ಜೆಕ್ಟು ಮತ್ತು ವರ್ಬನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಆಬ್ಜೆಕ್ಟ್ ಇಲ್ಲ. ಅಂದರೆ ಮೋಸ್ಟ್ ಆಫ್ ದ ಸಿಂಪಲ್ ಸೆಂಟೆನ್ಸಲ್ಲಿ ನಾವು ಸಬ್ಜೆಕ್ಟು ಮತ್ತು ವರ್ಬನ್ನು ಮಾತ್ರ ನೋಡ್ತೀವಿ. ಕೆಲವೊಂದು ಸೆಂಟೆನ್ಸಲ್ಲಿ ಮಾತ್ರ, ಅಂದರೆ ರೇರ್ ಆಗಿ ಆಬ್ಜೆಕ್ಟ್ ಇರುವಂಥ ಸಿಂಪಲ್ ಸೆಂಟೆನ್ಸ್ನ ನೋಡೋದು ರೇರ್. ಅಂದರೆ ಬಹಳಷ್ಟು ಸಿಂಪಲ್ ಸೆಂಟೆನ್ಸಲ್ಲಿ ಆ ಸಬ್ಜೆಕ್ಟು ಮತ್ತು ವರ್ಬನ್ನು ಮಾತ್ರ ನಾವು ನೋಡ್ತೀವಿ. ಇಲ್ಲಿ ನೋಡಿ ದ ಡಾಗ್ ಅನ್ನೋದು ಒಂದು ಸಬ್ಜೆಕ್ಟು, ಮತ್ತು ಬಾರ್ಕ್ಡ್ ಅನ್ನೋದು ಕೂಡ ಇಲ್ಲೇನು ಒಂದು ವರ್ಬ್ ಆಗುತ್ತೆ. ಅಂದರೆ ನಾಯಿ ಬೊಗಳ್ತಾ ಇದೆ, ಬೊಗಳಿದೆ, ನಾಯಿ ಬೊಗಳಿದೆ ಅನ್ನೋದು ಏನು ಇಲ್ಲಿ ಒಂದು ಸಿಂಪಲ್ ಸೆಂಟೆನ್ಸು. ಶಿ ರೀಡ್ಸ್, ಅವಳು ಓದ್ತಾ ಇದ್ದಾಳೆ ಅನ್ನೋದು ಕೂಡ ಒಂದು ಏನು ಸಿಂಪಲ್ ಸೆಂಟೆನ್ಸ್ ಆಗಿರುತ್ತೆ. ಇಲ್ಲಿ ನೋಡಿ ಈ 2 ಸೆಂಟೆನ್ಸಲ್ಲೂ ಕೂಡ ನೋಡಿ ಆಬ್ಜೆಕ್ಟ್ ಇಲ್ಲ. ಸೊ ಆಬ್ಜೆಕ್ಟ್ ಇಲ್ಲದೆ ಇದ್ದರೂ ಕೂಡ ಸಿಂಪಲ್ ಸೆಂಟೆನ್ಸ್ನ ನಾವು ನೋಡ್ಬೋದು. ಕೆಲವೊಂದು ಸಿಂಪಲ್ ಸೆಂಟೆನ್ಸಲ್ಲಿ ಮಾತ್ರ ನಾವು ಆಬ್ಜೆಕ್ಟ್ಸ್ಗಳನ್ನು ನೋಡ್ತೀವಿ. ಮೋಸ್ಟ್ ಆಫ್ ದ ಸಿಂಪಲ್ ಸೆಂಟೆನ್ಸಲ್ಲಿ ನಾವು ಸಬ್ಜೆಕ್ಟ್ ಮತ್ತು ವರ್ಬ್ಗಳನ್ನು ಮಾತ್ರ ನೋಡ್ತೀವಿ. ದ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. ಕಾಂಪೌಂಡ್ ಸೆಂಟೆನ್ಸ್ ಕಂಟೇನ್ಸ್ 2 or more ಇಂಡಿಪೆಂಡೆಂಟ್ ಕ್ಲಾಸ್ ಜಾಯಿನ್ಡ್ ಬೈ ಎ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್. ನೋಡಿ ಇಲ್ಲಿ ಕಾಂಪೌಂಡ್ ಸೆಂಟೆನ್ಸಲ್ಲಿ 2 or more ಇಂಡಿಪೆಂಡೆಂಟ್ ಕ್ಲಾಸಸ್ಗಳನ್ನು ನಾವು ನೋಡ್ತೀವಿ. ಅಂದರೆ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ನಾವಲ್ಲಿ ಏನಂತೀವಿ, ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಕ್ಲಾಸ್ಗಳಿದ್ದರೆ, ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದರೆ ಅದನ್ನು ನಾವೇನಂತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಕಾಂಪೌಂಡ್ ಸೆಂಟೆನ್ಸ್ಗಳು 2 ಅಥವಾ 2ಕ್ಕಿಂತ ಹೆಚ್ಚು ಇರ್ತವೆ. ಹಾಗಾದರೆ ಅವುಗಳನ್ನು ಯಾವ ರೀತಿ ನಾವು ಸೆಂಟೆನ್ಸ್ ಅಂತ ಕರೆಯೋದಂದರೆ, ಅವುಗಳು ಜಾಯಿಂಟ್ ಆಗಿರುತ್ತವೆ. ಯಾವುಗಳಿಂದ? ಕೋಆರ್ಡಿನೇಟಿವ್ ಕಂಜಕ್ಷನ್ಸ್ಗಳಿಂದ. ಈ ಕೋಆರ್ಡಿನೇಟಿವ್ ಕಂಜಕ್ಷನ್ನ ನಾವು ಏನಂತ ಕರಿತೀವಿ, ಜಾಯ್ನಿಂಗ್ ವರ್ಡ್ಸ್ ಅಂತ ಕರಿತೀವಿ ನಾವು ಕಂಜಕ್ಷನ್ಸ್ಗಳ. ಸೊ ಈ ಕಂಜಕ್ಷನ್ಗಳು ಇಲ್ಲಿ ಏನು ಮಾಡುತ್ತೆ, ಕಾಂಪೌಂಡ್ ಸೆಂಟೆನ್ಸ್ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಏನು ಮಾಡುತ್ತೆ, ಜಾಯಿನ್ ಮಾಡುತ್ತೆ. ಈ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸು ಇಲ್ಲಿ ಜಾಯಿನ್ ಮಾಡುವಂಥ ಕೆಲಸನ ಮಾಡುತ್ತೇವೆ. ನಾನು ಹೇಳಿದ್ದೀನಿ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಕಂಜಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಅಂದರೆ ನೀವು ಫ್ಯಾನ್ ಬಾಯ್ಸ್ ಅಂತ ರಿಮೆಂಬರ್ ಮಾಡ್ಕೋಬೋದು. ಸೊ ಇಲ್ಲಿ ಕೂಡ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಏನು ಮಾಡುತ್ತವೆ, ಕಾಂಪೌಂಡ್ ಸೆಂಟೆನ್ಸಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಜಾಯಿನ್ ಮಾಡುವಂಥ ಕೆಲಸನ ಮಾಡುತ್ತವೆ. ಆ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ಗಳು ಫ್ಯಾನ್ ಬಾಯ್ ಅಂತ ರಿಮೆಂಬರ್ ಮಾಡ್ಕೊಳ್ಳೋದನ್ನು ನಾನು ಹೇಳಿದ್ದೆ. ಸೊ ಇಲ್ಲಿ ನೋಡಿ, ಎಫ್ ಅಂದರೆ ಫಾರು, ಎ ಅಂದರೆ ಆ್ಯಂಡ್, ಮತ್ತು ಎನ್ ಅಂದರೆ ನಾರು, ಬಿ ಬಟ್, ಓ ಆರ್, ವೈ ಎಟ್, ಎನ್ ಆ್ಯಂಡ್ ಎಸ್ ಅನ್ನು ಸೊ.
ಆರ್ ಸೆಮಿಕೋಲನ್. ಮತ್ತು ಸೆಮಿಕೋಲನ್ಗಳನ್ನು ನಾವು ಕೆಲವೊಂದರಲ್ಲಿ ಸೆಮಿಕೋಲನ್ಗಳನ್ನು ಕೂಡ ಬಳಸ್ತೀವಿ. ಏನಂದರೆ ಇವುಗಳನ್ನು ಕನೆಕ್ಟ್ ಮಾಡೋದಕ್ಕೆ, ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳಿರ್ತಾವಲ್ಲ ಅವುಗಳನ್ನು ಕನೆಕ್ಟ್ ಮಾಡೋಕ್ಕೆ ನಾವು ಕೆಲವೊಂದು ಸರ್ತಿ ಕೋಆರ್ಡಿನೇಟೆಡ್ ಕಂಜಕ್ಷನ್ಸ್ ಬಳಸಿದ್ರೆ, ಇನ್ನು ಕೆಲವೊಂದು ಸರ್ತಿ ಏನು ಮಾಡಿರ್ತೀವಿ ಸೆಮಿಕೋಲನ್ಸ್ಗಳನ್ನು ಕೂಡ ನಾವು ಇಲ್ಲಿ ಬಳಸಿರ್ತೀವಿ. ಸೊ ಎಕ್ಸಾಂಪಲ್ನ ನೋಡೋಣ ಬನ್ನಿ. ಕಾಂಪೌಂಡ್ ಸೆಂಟೆನ್ಸ್ಗಳಿಗೆ ಎಕ್ಸಾಂಪಲ್ಸ್ಗಳು ಯಾವ ರೀತಿ ಇದ್ದಾವೆ ಅಂತ ನೋಡೋಣ. ನೋಡಿ ಇಲ್ಲಿ, ದ ಡಾಗ್ ಬಾರ್ಕ್ಡ್ ಆ್ಯಂಡ್ ದ ಕ್ಯಾಟ್ ರ್ಯಾನ್ ಅವೇ. ಇಲ್ಲಿ ನೋಡಿ, ಈ ಎರಡೂ ಸೆಂಟೆನ್ಸ್ಗಳಿಗೆ, ಈ ಎರಡೂ ಕ್ಲಾಸ್ಗಳಿಗೆ ಸಂಬಂಧನೇ ಇಲ್ಲ. ಆದರೂ ಕೂಡ ಇಲ್ಲಿ ಆ್ಯಂಡ್ ಅನ್ನೋದು ಏನು ಮಾಡ್ತಾಯಿದೆ, ಇವುಗಳನ್ನ ಜಾಯಿನ್ ಮಾಡ್ತಾಯಿದೆ. ನೋಡಿ ಯಾವ ರೀತಿ, ದ ಡಾಗ್ ಬಾರ್ಕ್, ಇದು ಒಂದು ಕ್ಲಾಸ್, ಇದೊಂದು ಸಿಂಪಲ್ ಸೆಂಟೆನ್ಸಲ್ಲಿ ಬರುತ್ತೆ ಕ್ಲಾಸು. ಇಲ್ಲಿ ದ ಕ್ಯಾಟ್ ರ್ಯಾನ್ ಅವೇ, ಇದು ಕೂಡ ಒಂದು ಸಿಂಪಲ್ ಸೆಂಟೆನ್ಸ್, ಇದು ಒಂದು ಕ್ಲಾಸಲ್ಲಿ ಬರುತ್ತೆ. ಅಂದರೆ ಇವೆರಡೂ ಕೂಡ ಇಂಡಿಪೆಂಡೆಂಟ್ ಕ್ಲಾಸ್ಗಳು. ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನು ಏನು ಮಾಡ್ತಾ ಇದೆ, ಇಲ್ಲಿ ಆ್ಯಂಡ್ ಅನ್ನೋ ಒಂದು ಕಂಜಕ್ಷನ್ ಏನು ಮಾಡ್ತಾ ಇದೆ, ಜಾಯಿಂಟನ್ನು ಮಾಡ್ತಾ ಇದೆ. ಇಲ್ಲಿ ಆ್ಯಂಡ್ ಅನ್ನೋ ಒಂದು ಕಂಜಕ್ಷನ್ ಏನು ಮಾಡ್ತಾ ಇದೆ, ಇದು ಆ್ಯಂಡ್ ಅನ್ನೋದು ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್. ಈ ಕಂಜಕ್ಷನ್ ಏನು ಮಾಡ್ತಾ ಇದೆ, ಇಲ್ಲಿ ಜಾಯಿಂಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ದ ಡಾಗ್ ಬಾರ್ಕ್ಡ್ ಆ್ಯಂಡ್ ದ ಕ್ಯಾಟ್ ರ್ಯಾನ್ ಅವೇ, ಅಂದರೆ ನಾಯಿ ಬೊಗಳ್ತು, ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತು, ಕ್ಯಾಟು ಬೆಕ್ಕು ಏನು ಮಾಡ್ತು, ಓಡೋಗ್ಬಿಡ್ತು. ಇದು ಇವೆರಡುಗೂ ಇಲ್ಲಿ ಇವೆರಡು ಸಂಬಂಧ ಇಲ್ಲದೆ ಇದ್ದರೂ ಇವೆರಡು ನಡುವೆ ರಿಲೇಷನ್ಶಿಪ್ನ ಬೈಂಡ್ ಮಾಡಿ ಇವುಗಳನ್ನು ಜಾಯಿಂಟ್ ಮಾಡುವಂಥ ಕೆಲಸನ ಇಲ್ಲಿ ಏನು ಮಾಡ್ತಾ ಇದೆ, ಆ್ಯಂಡ್ ಅನ್ನೋ ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಮಾಡ್ತಾ ಇದೆ. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದು ಅವುಗಳನ್ನು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಗಳು ಜಾಯಿನ್ ಮಾಡ್ತಾ ಇದ್ದರೆ ಇಲ್ಲಿ ಏನಂತೀವಿ ನಾವು, ಕಾಂಪೌಂಡ್ ಸೆಂಟೆನ್ಸ್ ಅಂತ ಅದನ್ನು ಕರಿತೀವಿ. ನೆಕ್ಸ್ಟ್ ನೋಡಿ, ದ ಗೇಮ್ ವಾಸ್ ಓವರ್, ದ ಪ್ಲೇಯರ್ಸ್ ವೆಂಟ್ ಹೋಮ್. ಅದು ಗೇಮ್ ಏನಾಯಿತು, ಮುಗಿತಾ ಬಂತು, ಅಂದರೆ ಆಟ ಮುಗೀತು. ಸೊ ಪ್ಲೇಯರ್ಸ್ ಏನು ಮಾಡಿದ್ರು, ಮನೆಗೆ ಹೊರಟೋದ್ರು. ಪ್ಲೇಯರ್ಸ್ ವೆಂಟ್ ಟು ಹೋಮ್. ಅಂದರೆ ಈ ಎರಡು ಸೆಂಟೆನ್ಸನ್ನು, ಈ ಎರಡು ಕ್ಲಾಸ್ಗಳನ್ನು, ಈ ಎರಡು ಸಿಂಪಲ್ ಸೆಂಟೆನ್ಸ್ಗಳನ್ನು ಇಲ್ಲಿ ದ ಅನ್ನೋ ಒಂದು ಕಂಜಕ್ಷನ್ ಏನು ಮಾಡ್ತಾ ಇದೆ, ಕನೆಕ್ಟನ್ನು ಮಾಡ್ತಾ ಇದೆ, ಜಾಯಿಂಟನ್ನು ಮಾಡ್ತಾ ಇದೆ. ಸೊ ಮತ್ತು ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಅಂದರೆ ಯಾಕೆಂದರೆ ಗೇಮು ಮುಗ್ದೋಯ್ತು, ಸೊ ಅದಕ್ಕೆ ಏನು ಮಾಡ್ತಾ ಇದ್ರೆ ಪ್ಲೇಯರ್ಸು ಮನೆಗೆ ಹೋದರು ಅಂತ ರಿಲೇಷನ್ಶಿಪ್ನು ತೋರಿಸ್ತಾ ಇದೆ. ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಏನೂ ಅಲ್ಲ, ಸಿಂಪಲ್ ಸೆಂಟೆನ್ಸ್ ಅಂದರೆ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಅವುಗಳು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸಿಂದ ಏನು ಮಾಡಿರ್ತವೆ, ಜಾಯಿಂಟನ್ನು ಆಗಿರ್ತವೆ. ಸೊ ಅವುಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ಥರ್ಡ್ ಒನ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಕಂಟೇನ್ಸ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ನೋಡಿ, ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಏನಂದರೆ ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳಿರ್ತವೆ. ಅಂದರೆ ಇಲ್ಲಿ ನಾವು ಸಿಂಪಲ್ಲು ಮತ್ತು ಕಾಂಪೌಂಡಲ್ಲಿ ಡಿಪೆಂಡೆಂಟ್ ಕ್ಲಾಸ್ಗಳು ಇರ್ತಾ ಇರಲಿಲ್ಲ. ಬಟ್ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಏನಿರುತ್ತೆ, ಒಂದೇ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳು ಇಲ್ಲಿ ಇರುತ್ತವೆ. ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಏನಾಗುತ್ತೆ, ಡಿಪೆಂಡೆಂಟ್ ಕ್ಲಾಸು ಮತ್ತು ಇಂಡಿಪೆಂಡೆಂಟ್ ಕ್ಲಾಸು ಎರಡೂ ಕೂಡ ಇರುತ್ತವೆ. ಅವುಗಳನ್ನು ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಅದನ್ನು ಸಿಂಪಲ್ ಸೆಂಟೆನ್ಸು, ಒಂದಕ್ಕಿಂತ ಹೆಚ್ಚು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಅದನ್ನು ಕಾಂಪೌಂಡ್ ಸೆಂಟೆನ್ಸು, ಮತ್ತು ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇದ್ದರೆ, ಅಂದರೆ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಎರಡೂ ಕ್ಲಾಸ್ ಇದ್ದರೆ ಅವುಗಳನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಇಲ್ಲಿ ಕರಿತೀವಿ. ಹಾಗಾದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ ನೋಡೋಣ ಬನ್ನಿ. ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್. ಇಲ್ಲಿ ನೋಡಿ, ಈ ಎರಡೂ ಸೆಂಟೆನ್ಸ್ಗಳು ನೋಡಿ, ಈ ಸೆಂಟೆನ್ಸಲ್ಲಿ ಬಿಕಾಸ್ ಇಟ್ ವಾಸ್ ರೇನಿಂಗ್ ಅಂತ ನಾವು ಅರ್ದ್ರೆ ವಿ ಸ್ಟೇಡ್ ಇನ್ಸೈಡ್, ಈ ಎರಡೂ ಕ್ಲಾಸ್ಗಳು ಸೇರಿದ್ರೇ ಇಲ್ಲಿ ಏನಾಗುತ್ತೆ, ಒಂದು ಸೆಂಟೆನ್ಸ್ ಆಗುತ್ತೆ. ಬಿಕಾಸ್ ಇಟ್ ವಾಸ್ ರೇನಿಂಗ್ ಅಂತ ನಾವು ಇಷ್ಟೇ ಹೇಳಿಬಿಟ್ರೆ ಅದು ಏನಾಗುತ್ತೆ, ಸೆಂಟೆನ್ಸು ರಾಂಗ್ ಆಗುತ್ತೆ. ಅಂದರೆ ಅಲ್ಲಿ ರೇನ್ ಬರ್ತಾ ಇದೆ, ಆದರೆ ಅಲ್ಲಿ ರೇನ್ ಬರ್ತಾ ಇದೆ ಅಂತಂದರೆ ನಾವು ಮುಂದೆ ಸೆಂಟೆನ್ಸ್ ಕಂಟಿನ್ಯೂ ಮಾಡದೇ ಇದ್ದರೆ ಈ ಸೆಂಟೆನ್ಸ್ಗೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ. ಸೊ ಇದಕ್ಕೆ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲೇನು ಒಂದು ಡಿಪೆಂಡೆಂಟ್ ಕ್ಲಾಸು ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸು ಕಂಪಲ್ಸರಿಯಾಗಿ ಇರುತ್ತೆ. ಆದರೆ ಡಿಪೆಂಡೆಂಟ್ ಕ್ಲಾಸ್ಗಳು ಒಂದಕ್ಕಿಂತ ಹೆಚ್ಚು ಕೂಡ ನಾವು ಇಲ್ಲಿ ನೋಡ್ಬೋದು. ಆಲ್ದೋ ಶಿ ವಾಸ್ ಟಯರ್ಡ್ ಶಿ ಫಿನಿಶ್ ದ ರೇಸ್. ಅವಳು ಟಯರ್ಡ್ ಆಗಿದ್ರು ಕೂಡ ಅವಳು ರೇಸನ್ನು ಫಿನಿಶ್ ಮಾಡಿದ್ಲು. ಸೊ ಇಲ್ಲಿ ನೋಡಿ, ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಏನಾಗಿರುತ್ತೆ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸನ್ನು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ನೋಡ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಆ್ಯಂಡ್ ಫೋರ್ತ್ ಒನ್ ಈಸ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್.
A compound complex sentence contains at least two independent clause and one or more dependent clause. ಇಲ್ಲಿ ಕಾಂಪೌಂಡು ಮತ್ತು ಕಾಂಪ್ಲೆಕ್ಸ್ ಎರಡೂ ಸೇರಿಸಿದ್ದಾರೆ ಅಂದರೆ ನೀವು ತಿಳ್ಕೊಬೇಕು ಆ ಎರಡರ ಜೊತೆಗೆ ಇದು ಕೂಡ್ಕೊಂಡಿರುತ್ತೆ ಅಂತ. ಸೊ ಹಾಗೆಯೇ ಇಲ್ಲಿ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ ಇರುತ್ತೆ ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಟೂ ಇಂಡಿಪೆಂಡೆಂಟ್ ಕ್ಲಾಸು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸನ್ನು ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ, ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಆ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಸೊ ಎಕ್ಸಾಂಪಲ್ನ ನೋಡೋಣ ಬನ್ನಿ. ನೋಡಿ ಇಲ್ಲಿ ಎಕ್ಸಾಂಪಲ್ಸು. ಬಿಕಾಸ್ ಇಟ್ ವಾಸ್ ರೇನಿಂಗ್ ವಿ ಸ್ಟೇಡ್ ಇನ್ಸೈಡ್ ಆ್ಯಂಡ್ ವಿ ವಾಚ್ಡ್ ಎ ಮೂವಿ. ಸೊ ಇಲ್ಲಿ ನೋಡಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದಾವೆ. ವಿ ಸ್ಟೇಡ್ ಇನ್ಸೈಡ್ ಮತ್ತು ವಿ ವಾಚ್ಡ್ ಎ ಮೂವಿ. ಇಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳಿದ್ದಾವೆ. ಸೊ ಈ ಕ್ಲಾಸ್ಗಳು ಮತ್ತು ಒಂದು ಡಿಪೆಂಡೆಂಟ್ ಕ್ಲಾಸ್ ಬಿಕಾಸ್ ಇಟ್ ವಾಸ್ ರೇನಿಂಗ್ ಅನ್ನೋ ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಕೂಡ ನಾವು ಏನು ಕಂಜಕ್ಷನನ್ನು ಯೂಸ್ ಮಾಡ್ತೀವಿ. ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಕಂಜಕ್ಷನ್ ಜೊತೆಗೆ ಜಾಯಿನ್ ಆಗಿಬಿಟ್ಟು ಮತ್ತೊಂದು ಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ವಿ ಸ್ಟೇಡ್ ಇನ್ಸೈಡ್ ಮತ್ತು ವಿ ವಾಚ್ಡ್ ಎ ಮೂವಿ ಅನ್ನೋದು ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು. ಅವುಗಳು ಏನಾಗಿದ್ದಾವೆ, ಆ್ಯಂಡ್ ಅನ್ನೋ ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಇಂದ ಏನಾಗಿದ್ದಾವೆ, ಇಲ್ಲಿ ಜಾಯಿಂಟ್ ಆಗಿದ್ದಾವೆ. ಜೊತೆಗೆ ಬಿಕಾಸ್ ಇಟ್ ವಾಸ್ ರೇನಿಂಗ್ ಅನ್ನೋ ಒಂದು ಡಿಪೆಂಡೆಂಟ್ ಕ್ಲಾಸು ಇದೆ. ಸೊ ಇದನ್ನು ನಾವೇನಂತ ಅಂತೀವಿ, ಸೆಂಟೆನ್ಸ್ನ ಫೋರ್ತ್ ಆ್ಯಂಡ್ ಲಾಸ್ಟ್ ಟೈಪ್ ಆಗಿರುತ್ತೋ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಇದನ್ನು ನಾವು ಕರಿತೀವಿ. ಆಲ್ಥೋ ದ ಟೀಮ್ ಪ್ಲೇಡ್ ವೆಲ್ ದೇ ಲಾಸ್ಟ್ ದ ಗೇಮ್ ಬಿಕಾಸ್ ದೇ ಮೇಡ್ ಟೂ ಮೆನಿ ಎರರ್ಸ್. ಸೊ ಇಲ್ಲೂ ಕೂಡ ನೋಡಿ ದೇ ಲಾಸ್ಟ್ ದ ಗೇಮ್ ಮತ್ತು ದೇ ಮೇಡ್ ಟೂ ಮೆನಿ ಎರರ್ಸ್. ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಬಿಕಾಸ್ ಅನ್ನೋ ಕಂಜಕ್ಷನಿಂದ ಕನೆಕ್ಟ್ ಆಗಿವೆ. ಮತ್ತು ಇಲ್ಲಿ ಒಂದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಅದು ಆಲ್ಥೋ ದ ಟೀಮ್ ಪ್ಲೇಡ್ ವೆಲ್ ಅನ್ನೋದು ಒಂದು ಡಿಪೆಂಡೆಂಟ್ ಕ್ಲಾಸು ಕೂಡ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಈಸಿಯಾಗಿ. ಅಂದರೆ ಸಿಂಪಲ್ ಸೆಂಟೆನ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಕಾಂಪೌಂಡ್ ಸೆಂಟೆನ್ಸಲ್ಲಿ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸಿಂದ ಕನೆಕ್ಟ್ ಆಗಿರುತ್ತವೆ. ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸು ಜೊತೆಗೆ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ಗಳಿರುತ್ತವೆ. ಹಾಗೆ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಎರಡು ಇಂಡಿಪೆಂಡೆಂಟ್ ಕ್ಲಾಸು ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಪೆಂಡೆಂಟ್ ಕ್ಲಾಸ್ ಇದ್ದರೆ ಅದನ್ನು ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಇಲ್ಲಿಗೆ ಸೆಂಟೆನ್ಸ್ ಅಂದರೆ ಪೂರ್ತಿಯಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಎಲ್ಲ ಗ್ರಾಮರ್ನ ಎಲ್ಲ ರೀತಿಯ ಟಿಪ್ಸ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಎಲ್ಲ ಸ್ಟೆಪ್ಗಳು ಕೂಡ ಕ್ಲಿಯರ್ ಮಾಡುವಂಥ ಪ್ರಯತ್ನನ ನಾನು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.